ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ರತ್ನ. ಇವತ್ತು ನಾನು ನಿಮಗೆ ಕೊಬ್ಬರಿ ಮಿಠಾಯಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ 1 ಗ್ಲಾಸಷ್ಟು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ, 3/4 ಗ್ಲಾಸಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ತುಂಬ ಸ್ವೀಟ್ ತಿನ್ನೋರು 1 ಗ್ಲಾಸ್ ತೊಗೋಬೋದು, ಬಟ್ ಐ ಗೆಸ್ 3/4 ಗ್ಲಾಸೇ ಸರಿ ಹೊಂದುತ್ತೆ ಅಂತ. 1 ಸ್ಪೂನಷ್ಟು ತುಪ್ಪ, 4 ಏಲಕ್ಕಿನ ಕುಟ್ಟಿಟ್ಕೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನೀಗ ಕೊಬ್ಬರಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿ ತುರ್ಕೊಂಡ್ರೆ ನೀವು ಒಂದ್ಸಲ ಮಿಕ್ಸಿಲಿ 1 ರೌಂಡ್ ಹಾಕ್ಕೊಳ್ಳಿ. ಈಗ ಸಕ್ಕರೆ ಹಾಕ್ಕೊಳ್ಳಿ. ನಾನು ನಿಮ್ಗೆ ಹಾಲು ತೋರ್ಸೋದು ಮರ್ತ್ಬಿಟ್ಟಿದ್ದೆ. 1/4 ಗ್ಲಾಸಷ್ಟು ಹಾಲು ತಗೊಳ್ಳಿ. ಇದನ್ನು ತಿರುಗ್ಕೊಳ್ತಾ ಬರೋಣ. ಎಲ್ಲಾನು ಒಟ್ಟಿಗೆ ಹಾಕೋಬೇಕು. ತಿರುಗ್ಕೊಳ್ತಾ ನೀವು ತಟ್ಟೆಗೆ ತುಪ್ಪ ಸವರ್ಕೊಂಡ್ಬಿಡಿ. ಒಂದು 10 ನಿಮಿಷ ಹೀಗೆ ತಿರುಗ್ಕೊತಾ ಬರಬೇಕು. ಸಕ್ಕರೆ ಎಲ್ಲ ಕರಗಿ ಒಂದು ಪಾಕ ಆಗಬೇಕದು. ನೋಡಿ, ಈಗ ಸಕ್ಕರೆ ಎಲ್ಲ ಸೈಡಲ್ಲಿ ಹೇಗೆ ನೀರು ಬಿಟ್ಕೊಂಡಿದೆ ಕರೆಕ್ಟಾ. ಇದೆಲ್ಲನೂ ಒಂದು ಸ್ವಲ್ಪ ಅಂಟ್ಕೊಂಡು ಹೊಂದ್ಕೋಬೇಕು ಕೊಬ್ಬರಿ ಜೊತೆಗೆ. ನೀವು ಆದಷ್ಟು ಬಲ್ತಿರೋ ಕಾಯಿ ತೊಗೊಂಡು ಮಾಡಿ, ಆಗ ತುಂಬ ದಿನ ಇಡ್ಬೋದು ಕೊಬ್ಬರಿ ಮಿಠಾಯಿನ. ಎಳಸಾಗಿರೋ ಕಾಯಿ ಹಾಕಿದ್ರೆ ಬೇಗ ಹೊಟ್ಟೋಗ್ಬಿಡತ್ತೆ. ಸೊ ಬಲ್ತಿರೋ ಕಾಯಿನೇ ತಗೊಳ್ಳಿ. ಈಗ ನಾನು ತುಪ್ಪ ಆಪ್ಷನಲ್ಲು ನಾನು ಹಾಕ್ಕೊಳ್ತಾ ಇದ್ದೀನಿ 1 ಸ್ಪೂನಷ್ಟು. ನೋಡಿ, ಈಗ ಎಲ್ಲನೂ ಒಂದ್ಗೂಡ್ಕೊಂಡಿದ್ದೆ. ಜಾಸ್ತಿನೂ ಪಾಕ ತಗೋಬಾರ್ದು, ಆಗ ಕೊಬ್ಬರಿ ತುರಿ ಎಲ್ಲ ಉದುದ್ರಾಗ್ಬಿಡತ್ತೆ. ಈಗ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊಳ್ಳೋಣ. ಹಿಂಗೆ ತಗೊಂಡು ನೋಡಿ, ಉಂಡೆ ಥರ ಬರಬೇಕು, ಅವಾಗ ಆಗಿದೆ ಅಂತ ಅರ್ಥ. ಈಗ ಪ್ಲೇಟ್ಗೆ ಹಾಕ್ಕೊಂಡ್ಬಿಡೋಣ. ಈಗ ಒಂದು 20 ನಿಮಿಷ ಇದನ್ನ ಆರಕ್ಕೆ ಬಿಟ್ಬಿಡೋಣ. ಈಗ 20 ನಿಮಿಷ ಆಗಿದೆ. ಇದನ್ನ ಒಂದು ಚಾಕುಗೆ ತುಪ್ಪ ಸವರ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ, ಕೊಬ್ಬರಿ ಮಿಠಾಯಿ ತುಂಬ ಸಾಫ್ಟಾಗಿ ಬಂದಿದೆ. ನೀವು ಇನ್ನು ಸ್ವಲ್ಪ ಪಾಕ ಬಿಟ್ಬಿಟ್ರೆ ಅದೇನಾಗ್ಬಿಡತ್ತೆ, ಗಟ್ಟಿ ಆಗತ್ತೆ. ಸೊ ಪಾಕ ನೋಡಿಕೊಂಡು ತಗೊಳ್ಳಿ. ಒಂದು 20-30 ನಿಮಿಷ ಆದರೂ ನೀವು ಅದನ್ನು ಆರಕ್ಕೆ ಬಿಡಬೇಕು.